ಈಗ ಸೌಲಭ್ಯ ಕೊಡೋದು ಅವ್ರು ತಗೊಳ್ಳೋದು ಏನಿದೆ ಅವ್ರು ಮಾಡಿದ ಸೇವೆಗೆ ಕೊಡೋವಂಥ ಸೌಲಭ್ಯ ಅದೇನು ಪುಕ್ಕಟ್ಟೆ ಕೊಡೋವಂಥದ್ದೇ ಇಲ್ಲ. ಇದು ನಿರಂತರವಾಗಿ ನಡೆಯುವಂಥದ್ದು. ಕೊಡೋವಾಗ ಸ್ವಲ್ಪ ನಿಧಾನ ಆಗಿರಬಹುದು, ಇವತ್ತಲ್ಲಿ ನಾಳೆ ಕೊಡಿಸ್ತೀವಿ, ಅದನ್ನೆಲ್ಲ ಯಾವುದೂ ಕೂಡ ನಿಲ್ಲೋದಿಲ್ಲ. ಮತ್ತು ಕಾಡಾನೆ ಸಾವುಗಳು ಅಷ್ಟೇ. ಅದಕ್ಕೆ ನಾನು ಈಗಾಗಲೇ ಅರಣ್ಯ ಸಚಿವರ ಜೊತೆನೂ ಕೂಡ ಮಾತಾಡಿದ್ದೀನಿ. ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅಲ್ಲಿ ಪರಾಜಿತ ಅಭ್ಯರ್ಥಿ ಮತ್ತು ಇದರ ಎಲ್ಲ ಪಕ್ಷದವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರೆಲ್ಲ ಸಮಸ್ಯೆ ಗೊತ್ತಿದೆ. ಸಮಸ್ಯೆಗೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತೇವೆ. 4 ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಪ್ರಸ್ತಾಪನೂ ಇದೆ. ಮತ್ತು ಪೂರ್ಣವಾಗಿ ಈ ರೀತಿಯ ಆನೆಯ ಒಂದು ದಾಂಧಲೆಗಳೇನು ನಡೀತಾ ಇದ್ದಾವೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿತೇವೆ. ಈಗ ರಾಹುಲ್ ಗಾಂಧಿಯವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದವನು ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಲೋಕಸಭಾ ಸದಸ್ಯರು ಇಲ್ಲೇ ಇದ್ದಾರೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಏನಿಲ್ಲ, ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಬೇಕಾಗಿಲ್ಲ. ರಾಜಕೀಯ ಹೇಳಿಕೆಗಳಿಗೆ ಮಹತ್ವ ಬೇಕಾಗಿಲ್ಲ.